ದೇವರ ದಾಸಿಮಯ್ಯನವರು 11ನೇ ಶತಮಾನದ ಆದಿಭಾಗದಲ್ಲಿ, ಅಂದರೆ ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮಪ್ರಭು ಅವರಿಗಿಂತ ಮೊದಲು ಜೀವಿಸಿದ್ದ ವಚನಕಾರರು. ವೃತ್ತಿಯಲ್ಲಿ ಬಟ್ಟೆ ನೇಯ್ಗೆ ನೇಕಾರರಾಗಿದ್ದ ಇವರು ಜೇಡರ ದಾಸಿಮಯ್ಯ ಎಂದು ಹೆಸರುವಾಸಿಯಾಗಿದ್ದರು. ಪವಾಡ ಪುರುಷರಾಗಿದ್ದ ಇವರು ಸಾಕ್ಷಾತ್ ಶಿವನಿಂದ ಅಕ್ಷಯ ಪಾತ್ರೆಯನ್ನು ಪಡೆದರೆಂಬ ಪ್ರತೀತಿ ಇದೆ. ಶಿವನ ದರ್ಶನ ಪಡೆದ ನಂತರ ಅವರು ದೇವರ ದಾಸಿಮಯ್ಯರೆಂದು ಪ್ರಸಿದ್ಧಿಯಾದರು. ಹೀಗೆ ಹಲವು ಪವಾಡಗಳನ್ನು ಮಾಡುತ್ತಾ ದೇವರ ದಾಸಿಮಯ್ಯನವರ ನಿಜ ಜೀವನದ 2 ಘಟನೆಗಳನ್ನು ಕಿರುನಾಟಕದ ರೂಪದಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ವಚನಗಳು ಕನ್ನಡದ ವಿಶಿಷ್ಟ ಸಾಹಿತ್ಯ ಪ್ರಕಾರ ಇವು ಗದ್ಯವೂ ಅಲ್ಲವೇ ಪದ್ಯವೂ ಅಲ್ಲವೇ ವಚನ ಶೈಲಿಯಲ್ಲಿದೆ. 11ನೇ ಶತಮಾನದಲ್ಲಿ ದಾಸಿಮಯ್ಯನವರಂತವರು ಹಾಕಿಕೊಟ್ಟ ಈ ದಾರಿ ಮುಂದೆ 12ನೇ ಶತಮಾನದಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವರಂಥ ಮಹಾನ್ ಶರಣರ ಮೂಲಕ ಬೃಹತ್ ಚಳುವಳಿಯಾಗಿ ಬೆಳೆಯಲು ಸಾಧ್ಯವಾಯಿತು. ಆ ಕಾಲಘಟ್ಟದ ನೈಜ ಘಟನೆಯನ್ನು ಆಧರಿಸಿ ಕಿರುನಾಟಕವನ್ನು ನಿಮ್ಮ ಸ್ವರಾಂಜಲಿ ತಂಡ ಪ್ರಸ್ತುತಪಡಿಸುತ್ತಿರುವ ಶೀರ್ಷಿಕೆ ಸಂಸಾರಿಯೋ ಅಥವಾ ಸನ್ಯಾಸಿಯೋ. ನೋಡಿ, ಆನಂದಿಸಿ, ಚಪ್ಪಾಳೆಯ ಮೂಲಕ. ಹಸಿವಿನಿಂದಲೇ ದ್ವೇಷ, ಅಸೂಯೆಗಳೆಂಬ ವಿಷವು ಜನ್ಮವಿತ್ತುವುದು. ಆ ಹಸಿವನ್ನು ನೀಗಿಸುವವನೇ ಈ ಧರಣಿಗೆ ಗಾರುಡಿಗ. ನಿಜ ನಿಜ. ಅನ್ನದಾನದ ಮೂಲಕ ಬೇರೆಯೊಬ್ಬರ ಹಸಿವನ್ನು ನೀಗಿಸುವವನ ಬದುಕೇ ಸಾಕ್ಷಾತ್ಕಾರ. ಈಗ ನನ್ನ ಬದುಕಿನ ಸಾಕ್ಷಾತ್ಕಾರವಾಗಬೇಕಾದರೆ ನನ್ನ ಜವಾಬ್ದಾರಿಗಳೆಲ್ಲವೂ ಮುಗಿಯಬೇಕಲ್ಲವೇ ಮಗ? ಆದರೆ ಏನಾಯ್ತವ? ಆದರೆ ನಾನು ಆಗಲೇ ಒಣಮರ ಎಂದು ಬಿದ್ದು ಹೋಗುವುದು, ಅಂದೇ ಮಣ್ಣಿಳಿಯುವುದು ಈ ದೇಹ. ಅಷ್ಟರೊಳಗೆ ನಿನ್ನ ಮದುವೆ ನೋಡ ಭಾಗ್ಯ ಕರುಣಿಸಯ್ಯ. ಇಷ್ಟಕ್ಕೆ ಅಷ್ಟು ಪೀಠಿಗೆ ಯಾಕವ್ವ? ನೀನೊಂದು ಮದುವೆಯಾಗು ಎಂದರೆ ಆಯ್ತಲ್ಲವೇ? ಅಂದರೆ ನಿನಗೆ ಮದುವೆಯಾಗಲು ಒಪ್ಪಿಗೆ ಇದೆಯೇ? ನನ್ನ ಆಸೆ ಈಡೇರಿಸುವೆಯೇ? ನಮ್ಮ ನಾಥನವರ ಮೇಲಿನ ಭಕ್ತಿಯನ್ನು ಕಂಡು ಎಲ್ಲಿ ನಿನ್ನದೆ ನೀನು ಸನ್ಯಾಸಿ ಆಗುವೆಯೋ ಎಂದು ನನ್ನ ಮನ ಮರುಗುತ್ತಿತ್ತು. ಇನ್ನು ನನ್ನ ಸಂತೋಷಕ್ಕೆ ಏನೇ ಇಲ್ಲ. ನನಗೆ ಬಹಳ ಕೆಲಸವಿದೆ. ಮೊದಲು ಹುಡುಗಿ ಹುಡುಕಬೇಕಾಗಿದೆ. ನಾನು ಹೋಗಿ ಹೇಳಿ ಬರುತ್ತೇನೆ. ಸ್ವಲ್ಪ ಇರು ತಾಯಿ. ನಾನು ಮದುವೆಯಾಗುವೆನವ್ವ. ಆದರೆ ನನ್ನ ಷರತ್ತು ನಿಮಗೆ ತಿಳಿದೇ ಇದೆಯಲ್ಲವೇ? ನನ್ನ ಸತಿಯಾಗಿ ಬರುವವಳು ಮರಳಕ್ಕಿಯಿಂದ ಕಬ್ಬಿನ ಜಲ್ಲೆ, ನೀರು ಮತ್ತು ಸೌದೆ ಬಳಸದೆ ಪಾಯಸ ಮಾಡಿಕೊಡುವಂತ ಜಾಣ ಸತಿಯನ್ನು ಮಾತ್ರ ಮದುವೆಯಾಗಬೇಕು. ಅದು ಹೇಗೆ ಸಾಧ್ಯ ದಾಸಿಮಯ್ಯ? ಅಲ್ಲ, 12 ವರ್ಷದಿಂದಲೂ ಇದನ್ನೇ ಹೇಳುತ್ತಾ ಮದುವೆ ಮುಂದೋಗುತ್ತಿದೆಯೇ? ಮದುವೆ ಹೇಗೆ ಆಗುತ್ತೆ?
ಮರಳಲಿ ಅನ್ನವ ಮಾಡುವ ಮಡದಿಯ ಬೇಡಿದ ಶರಣನೆ ದಾಸೆಮಯ್ಯ. ಮರಳಲಿ ಅನ್ನವ ಮಾಡುವ ಮಡದಿಯ ಬೇಡಿದ ಶರಣನೆ ದಾಸೆಮಯ್ಯ. ಈಶನ ಪೂಜೆಗೆ ನೈವೇದ್ಯ ಮರಳಲಿ ಇತ್ತು ವೈವಿಧ್ಯ. ಈಶನ ಪೂಜೆಗೆ ನೈವೇದ್ಯ ಮರಳಲಿ ಇತ್ತು ವೈವಿಧ್ಯ. ಮರಳಲಿ ಅನ್ನವ ಮಾಡುವ ಮಡದಿಯ ಬೇಡಿದ ಶರಣನೆ ದಾಸೆಮಯ್ಯ. ಸಾಧ್ಯವಿದೆ ತಾಯೇ, ದೇವರ ಸಂಕಲ್ಪವಿದ್ದರೆ ಎಲ್ಲವೂ ಸಾಧ್ಯವಿದೆ. ನಿನಗೆ ಈ ಜನ್ಮದಲ್ಲಿ ಅಂತ ಹುಡುಗಿ ಸಿಗಲಾರಳು. ನನ್ನ ಆಶಾ ಗೋಪುರವೆಲ್ಲ ಕುಸಿದು ಬೀಳುವಂತೆ ಭಾಸವಾಗುತ್ತಿದೆ. ಏಕೆ ಸಿಗಲಾರಳು? ಮರುಳಕ್ಕಿ ಪಾಯಸ ನಾನು ಮಾಡಿ ತೋರಿಸುತ್ತೇನೆ. ಯಾರು ತಾಯಿ ನೀನು? ಇಷ್ಟು ಸುಂದರವಾಗಿದ್ದೀಯೇ. ನಿನ್ನ ಹೆಸರೇನವ್ವ? ನಾನು ಅಫ್ಜಲ್ಪುರದ ಗಬ್ಬೂರಿನವಳು. ಶಿವಶಕ್ತಿ ಸಂಪನ್ನರಾದ ಮಲ್ಲಿನಾಥ ಮಹಾದೇವಿಯವರ ಮಗಳು. ದುಗ್ಗಳೆ ಎಂದು ನನ್ನ ಹೆಸರು. ನಾನು ನಮ್ಮ ಮನೆಯವರೊಂದಿಗೆ ಮಗ್ಗದ ಸೀರೆಯನ್ನು ಕೊಂಡೋಗಲು ಬಂದಿದ್ದೇನೆ. ನಿನಗೆ ಈ ಮರುಳಕ್ಕಿ ಪಾಯಸ ಮಾಡಲು ಬರುತ್ತದೆಯೇ? ಅದರಲ್ಲೇನಿದೆ ಮಹಾ? ಸೌದೆ ಇಲ್ಲದಿದ್ದರೇನಾಯ್ತು? ಕಬ್ಬನ್ನು ಹಿಂಡಿ ರಸ ತೆಗೆದು ಸಿಪ್ಪೆಯನ್ನು ಒಣಗಿಸಿ ಬೆಂಕಿ ಕೊಟ್ಟರಾಯಿತು. ಇನ್ನು ನೀರಿನ ಅವಶ್ಯಕತೆಯೇ ಇಲ್ಲ. ಕಬ್ಬಿನ ರಸವನ್ನು ಮರುಳಕ್ಕಿ ಪಾತ್ರೆಯಲ್ಲಿ ಹಾಕಿ ಕುದಿಸಿದರೆ ಪಾಯಸ ತಯಾರಾಯ್ತಲ್ಲ. ಭಾರವಾದ ಮರುಳು ಬೇರಾಗಿ ಪಾತ್ರೆಯ ತಳದಲ್ಲಿ ಹೋಗಿ ಕೂರುತ್ತೆ. ಮೇಲೆ ಬಸಿದು ಪಾಯಸ ಕುಡಿದರಾಯಿತು. ಆಹಾ, ನಿಜ ನಿಜ. ಈ ಉತ್ತರಕ್ಕಾಗಿ 12 ವರ್ಷಗಳು ಕಾಯಬೇಕಾಯಿತು. ನೋಡಿದೀನವ್ವ, ಈ ಜನ್ಮದಲ್ಲಿ ಸಿಗಲಾರಳು ಎಂದಿರಿ, ಇಲ್ಲಿಯೇ ಸಿಕ್ಕರಲ್ಲ. ಹೌದು ಮಗ, ನಿಜ ಶರಣರ ಜಾಣ ಕನ್ಯೆಯವಳು. ನಿನ್ನ ಉತ್ತರ ಮೆಚ್ಚಲೇಬೇಕು. ನೀನು ನನ್ನ ಮಗನನ್ನು ಮದುವೆಯಾಗಲು ಸಮ್ಮತಿ ಕೊಡುವೆಯಾ? ಇವರಂತ ತತ್ವಜ್ಞಾನಿಯವರ ಕೈ ಹಿಡಿಯುವುದು ನನ್ನ ಭಾಗ್ಯವೆಂದು ಭಾವಿಸುವೆ. ನಮ್ಮನ್ನು ಆಶೀರ್ವದಿಸುತ್ತಾಯಿ. ಅಲ್ಲಡು ಚಂದಮಾಮ. ಓ ಇಲ್ಲ, ನಕ್ಷತ್ರಗಳು ನೋಡು, ಅಲ್ಲಿ ಯಾವ್ದು ನಕ್ಷತ್ರ ಇಲ್ಲ, ಎಲ್ಲ ಇಲ್ಲಿ ಬಂದು ಕೂತ್ಬಿಟ್ಟವಪ್ಪ ನಕ್ಷತ್ರಗಳು. ಬಂಗಾರ ನನ್ನ ಬಂಗಾರ. ನೋಡಿದೀಯಾ, ಈ ಸಂಸಾರದಲ್ಲಿ ನೊಂದು ಬೆಂದು ಬೆರೆತು ಈ ಸಂಸಾರದಲ್ಲಿ ಏನು ಸಾರ್ಥಕತೆ ಇದೆಯಪ್ಪ? ಈ ಸನ್ಯಾಸಿ ಆದವನಿಗೆ ದೇವರ ಅನುಗ್ರಹವಾದಿತ್ತು. ಆದ್ದರಿಂದ ಸನ್ಯಾಸಿವೇ ಶ್ರೇಷ್ಠ. ಒತ್ತುಟ್ಟಿ ಒತ್ ಮುಳುಗೋವರೆಗೂ ಶಿವ ಶಿವ ಅನ್ನೋ ನಿಮ್ಗೆ ಈ ಸಂಸಾರದ ಮಹತ್ವ ನಿಮ್ಗೆ ಏನಯ್ಯ ಗೊತ್ತಿದೆ? ಹಾಗೂ ಜೀವನವಿಡೀ ಒಂಟಿ ಪಿಶಾಚಿಯಾಗಿ ಓಡಾಡೋ ನಿಮ್ಗೆ ಈ ಸಂಸಾರದ ಮಹತ್ವ ಹೆಂಗ್ ಗೊತ್ತಿದೆ? ಹಾಗಾದ್ರೆ ನಡಿ, ದಾಸಿಮನ ಬಳಿ ಹೋಗೋಣ. ಅವನು ನನ್ನ ಬಹುಕಾಲ ಒಡಿನಾಡಿ ಆಗಿದ್ದ, ಈಗ ಅವನು ಸಂಸಾರಿ ಆಗಿದ್ದಾನೆ. ಅವನಿಗೆ 2ರ ಅನುಭವ ಆಗಿದೆ. ನಡಿ ಹೋಗೋಣ, ಗೊತ್ತಾಗುತ್ತೆ. ನಡಿ, ಸಂಸಾರವೋ ಶ್ರೇಷ್ಠವೋ ಇಲ್ಲ ಸನ್ಯಾಸತ್ವ ಶ್ರೇಷ್ಠವೋ ಗೊತ್ತಾಗುತ್ತೆ. ನಡಿ ನಡಿ. ಆಗಲಿ, ನಿಮಗೆ ಬುದ್ಧಿ ಕಲಿಸಬೇಕಾದರೆ ಆ ದೇವರ ದಾಸಿಮಯನೇ ಸರಿ. ಆಗಲಾದರೂ ಒಳ್ಳೆ ಉತ್ತರ ಕೊಡುತ್ತಾನೆ. ಆಗಲಾದರೂ ನೀವು ಈ ಸನ್ಯಾಸತ್ವ ಬಿಟ್ಟು ಒಂದು ಮದುವೆ ಆಗ್ತಿರೋನು ನೋಡೋಣ. ಅಯ್ಯೋ ಸಂಸಾರಿ, ದಾಸಿಮೆ ಏನಾದರೂ ಸನ್ಯಾಸವ ಶ್ರೇಷ್ಠವನ್ನದಾದರೆ ನೀನು ನನ್ನ ಹಾಗೆ ಸನ್ಯಾಸಿ ಆಗು.
ದಾಸಿಮಯ್ಯನಾದರೂ ಸಂಸಾರವ ಶ್ರೇಷ್ಠ ಅಂದರೆ ನಿನ್ನ ಹಾಗೆ ನಾನು ಸಂಸಾರಿ ಆಗುತ್ತೇನೆ. ಸನ್ಯಾಸಿ ಬಿಟ್ಟು ಸಂಸಾರಿ ಆಗುತ್ತೇನೆ. ಆಗಲಿ ಆಗಲಿ, ನಡೀರಿ ಹೋಗೋಣ. ಬನ್ನಿ, ನಡಿ ನಡಿ ಹೋಗೋಣ, ಗೊತ್ತಾಗುತ್ತೆ. ಹಾಗೂ ಇಲ್ಲೇ ಇದ್ದಾರೆ. ಬನ್ನಿ ಹೋಗೋಣ. ಶರಣು ಶರಣು ಶರಣಾರ್ಥಿ. ಅಯ್ಯ, ನಮ್ಮದೊಂದು ಸಮಸ್ಯೆ ಇದೆ. ನೀವು ಅದು ಪರಿಹಾರ ನೀಡಬೇಕು. ಗೊಂದಲಕ್ಕೆ ಮಾರ್ಗದರ್ಶನ ನೀಡಿ ಅಯ್ಯ. ಏನು ನಿಮ್ಮ ಸಮಸ್ಯೆ? ಯಾವುದಕ್ಕೆ ಪರಿಹಾರ? ತಾವು ನನ್ನ ಹಾಗೆ ಸಂಸಾರಿಗಳು. ಈ ಸಂಸಾರ ಶ್ರೇಷ್ಠವೋ ಹಾಗೂ ಈ ಮಿಣುಕ ಹಾಗೂ ಇವರ ಶಿಷ್ಯ ಪಾಲಿಸುವ ಸನ್ಯಾಸತ್ವ ಶ್ರೇಷ್ಠವೋ ನೀವೇ ತಿಳಿಸಿ ಹೇಳಿ. ನಿಮ್ಮ ನಿಮ್ಮ ಹೆಸರಿನಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರವಿದೆಯಲ್ಲ. ಅಣಕ ಮಿಣಕ ನನ್ನ ಬಳಿ ಬರುವ ಅವಶ್ಯಕತೆಯೇ ಇರಲಿಲ್ಲ. ಕೇಳಿ. ಕತ್ತಲ ಅಗೋಚರದಲ್ಲಿ ಬೆಳಕ ಕಾಣುವ ಮಿಣುಗು ಹುಳ ಅದಲ್ಲೇ ಮೋಕ್ಷಗೊಂಡಿತ್ತು. ಅದು ಶ್ರೇಷ್ಠವೇ. ಅಂಡ ಜೀವದಲ್ಲಿ ಹುಟ್ಟಿ ಬ್ರಹ್ಮಾಂಡದಲ್ಲಿ ಸೇರುವ ಜೀವ ಅದನ್ನೇ ಅನುಕರಿಸುವ ಸಂಸಾರವೂ ಶ್ರೇಷ್ಠವೇ ಅಲ್ಲವೇ? ನಾವು ಅಷ್ಟು ಬುದ್ಧಿವಂತರಲ್ಲ. ಸ್ವಲ್ಪ ಸರಿಯಾಗಿ ಬಿಡಿಸಿ ತಿಳಿಸಿ ಹೇಳಿ ಹೇಳಿ. ನಮಗೆ. ಇರಲಿ, ಬನ್ನಿ ಕುಳಿತುಕೊಳ್ಳಿ. ದುಗ್ಗಡೆ, ಇಲ್ಲಿ ಕತ್ತಲಿನಂತೆ ಸ್ವಲ್ಪ ದೀಪ ಹಚ್ಚಿ ಇಡು. ಅರೆ, ಈ ಬೆಳಗಿನ ಹೊತ್ತಿನಲ್ಲಿ ದೀಪದ ಅವಶ್ಯಕತೆ ಇದೆಯೇ ದಾಸಿಮಯ್ಯನವರೇ? ದುಗ್ಗಡೆ, ಒಂದು ವಸ್ತ್ರವನ್ನು ಕೊಡು. ನೀವು ದಣಿದು ಬಂದವರಂತೆ ಕಾಣುತ್ತೀರಿ. ಹೊಟ್ಟೆಶವಾಗಿರಬಹುದು. ಗಂಜಿ ಮಾಡಿ ತರ್ತೀನಿ. ದುಗ್ಗಡೆ, ಈ ಗಂಜಿ ಬಿಸಿಯಾದಂತಿದೆ, ಸ್ವಲ್ಪ ಆರಿಸಿ ಕೊಡುವೆಯಾ? ತಣ್ಣಗಿರ ಗಂಜಿಯನ್ನು ಮತ್ತೆ ಆರಿಸುವುದು ಇದು ಸರಿಯೇ ದಾಸಿಮಯ್ಯನವರೇ? ಅದೇ ಸಂಸಾರದ ಸಾಮರ್ಥ್ಯ. ಒಬ್ಬರ ಪ್ರಶ್ನೆಗೆ ಮತ್ತೊಬ್ಬರ ಉತ್ತರವಿರಬೇಕೇ ಹೊರತು ಮರು ಪ್ರಶ್ನೆಗಳಲ್ಲ. ನಮ್ಮ ದುಗ್ಗಣಿಯಂತ ಸತಿ ಸಂಸಾರದ ಒಳಹರಿವ ಅರಿತು ನಡೆದರೆ ಅಂತಹ ಸ್ವಭಾವ ಇರುವ ಸಂಸಾರವೇ ಶ್ರೇಷ್ಠ. ಇಲ್ಲವಾದರೆ ಕಾದ ಕಬ್ಬಿಣದ ಕುಲುಮೆಯ ಗೂಡಾಗುವ ಸಂಸಾರಕ್ಕಿಂತ ಸನ್ಯಾಸವೇ ಶ್ರೇಷ್ಠ. ಹೌದು. ಸಂಸಾರದ ಒಳ ಹರಿತವರೇ ನಿಜವಾದ ಸತಿಪತಿಗಳು. ಸತಿಪತಿಗಳಿಂದೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳಿಂದೊಂದಾಗದ ಭಕ್ತಿ ಅಮೃತದೊಳಗಿನ ವಿಷದಂತೆ ಕಾರಣ ರಾಮನಾಥ. ಇದು ದೇವರ ದಾಸಿಮಯ್ಯನವರ ಕೇವಲ ಒಂದು 10 ದಿನ ತಗೊಂಡು ಮಾಡಿಬರುವಂಥ ಕಥೆಯನ್ನು ಬರೆದವರು ನಮ್ಮ ಯುವ ಬರಹಗಾರ ಹೇಮಂತ್ ಶೃಂಗನಾಡು. ಮತ್ತೆ ಈ ಕಥೆಗೆ ಸೂತ್ರಧಾರ ಹರಿಪ್ರಿಯ ಎಸ್.
ನಾಟಕದ ಶೀರ್ಷಿಕೆಯೇ ತಿಳಿಸುವಂತೆ ದಾಸಿಮಯ್ಯನವರು ಲೌಕಿಕ ಮತ್ತು ಅಲೌಕಿಕ ಜೀವನವನ್ನು ಸಮಾನವಾಗಿ ಕಂಡವರು. ಬದುಕಿನ ತಾತ್ಪರ್ಯ ತಿಳಿಯುವ ನಿಟ್ಟಿನ ಗೊಂದಲದ ಸಮಾಜಕ್ಕೆ ತಮ್ಮ ಲೌಕಿಕ ಉದಾಹರಣೆ ಮೂಲಕ ಆಧ್ಯಾತ್ಮ ಸತ್ಯಗಳನ್ನು ತಿಳಿದುಕೊಡುತ್ತಾ ಭಕ್ತಿಯ ಸಾರವನ್ನು ಮತ್ತು ಲೌಕಿಕ ಬದುಕನ್ನು ಬದುಕುವ ಬಗೆಯನ್ನು ತಿಳಿಸುತ್ತಾ ಕಾಯಕವೇ ಕೈಲಾಸ ಎಂಬ ತತ್ವದೊಂದಿಗೆ ಬದುಕಿನ ಸರಳ ಜೀವನವನ್ನು ನಡೆಸಿದವರು. ಇವರ ಪತ್ನಿ ದುಗ್ಗಣೆಯೂ ಕೂಡ ಶ್ರೇಷ್ಠ ಶಿವಶರಣೆಯಾಗಿದ್ದು ಹಲವು ಪವಾಡಗಳನ್ನು ಮಾಡಿದ ಉದಾಹರಣೆಗಳಿವೆ. ಈಗ ಪಾತ್ರ ಪರಿಚಯವನ್ನು ಕಲಾವಿದರು ತಾವೇ ಮಾಡ್ಕೋಬೇಕು ಅಂತ ಕೇಳ್ಕೊಡ್ತೀನಿ. ದೇವರ ದಾಸಿಮಯ್ಯನ ಪಾತ್ರದಲ್ಲಿ ಹೇಮಂತ್ ಶೃಂಗನಾಡು. ಶಂಕರಿಯ ಪಾತ್ರದಲ್ಲಿ ಸವಿತಾ ನೆಲ್ಲಿ. ದುಗ್ಗಳೆಯ ಪಾತ್ರದಲ್ಲಿ ಖುಷಿಗೌಡ. ಮಿಣಿಕ ಪಾತ್ರದಲ್ಲಿ ಮಂಜಪ್ಪ. ಶಿಷ್ಯನಾಗಿ ಕೃಷ್ಣರಾಜ್. ಅಣಕ ಪಾತ್ರದಲ್ಲಿ ನಿಮ್ಮ ಪ್ರೀತಿಯ ವೆಂಕಟೇಶ್. ಧನ್ಯವಾದಗಳು. ಅಲ್ಲಕಾಣ ಹೆಂಡತಿಯಾಗಿ ನಾನು ಮಾಡಿದ್ದೀನಿ ಪಾತ್ರ. ಸೀಮಾ ಬಿರಾದರ್. ಬಹಳ ಅದ್ಭುತವಾಗಿ ದಾಸಿಮಯ್ಯನವರ ಜೀವನದಲ್ಲಿ ನಡೆದಿರುವಂತ ಘಟನೆಯನ್ನ ನೈಜವಾಗಿ ಇಲ್ಲಿ ತೋರಿಸಿಕೊಟ್ಟಂತಹ ಸ್ವರಾಂಜಲಿ ತಂಡದ ಪ್ರತಿಯೊಬ್ಬ ಕಲಾವಿದರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಉದ್ಗಮಿಸೋಣ.